ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ನಮಸ್ತೆ, ಸಾಯಿ ಟಿವಿ ಜಿಲ್ಲಾ ಸುದ್ದಿಗೆ ಸ್ವಾಗತ. ನವೆಂಬರ್ 26ರಂದು ಜೆಸಿಟಿಯು ಜಿಲ್ಲಾ ಸಮಾವೇಶ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಸಿಐಟಿಯುನ ರಾಜ್ಯ ಕಾರ್ಯದರ್ಶಿ ಕೆಎಸ್ ಉಮೇಶ್ ಜೆಸಿಟಿಯುನ ಸಮಾವೇಶವನ್ನು ನಗರದಲ್ಲಿ ಉದ್ಘಾಟಿಸಿದರು. ನಂತರ ಸಭೆಯನ್ನು ಕುರಿತು ಮಾತನಾಡಿದ ಇವರು, ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ, ರೈತ ವಿರೋಧಿ, ಜನ ವಿರೋಧಿ ನೀತಿಗಳನ್ನು ಹಿಮ್ಮೆಟ್ಟಿಸುವ ನಿಟ್ಟಿನಲ್ಲಿ ಜನತೆಯ ಸಂಕಷ್ಟ ಪರಿಹಾರ ಮತ್ತು ಪರ್ಯಾಯ ನೀತಿಗಳಿಗೆ ಆಗ್ರಹಿಸಿ ನಡೆಸುತ್ತಿರುವ 2020 ನವೆಂಬರ್ 26ರ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕೆಂದು ಕಾರ್ಮಿಕರಿಗೆ ಕರೆ ನೀಡಿದರು. ಅದೇ ರೀತಿಯಲ್ಲಿ ಈ ನವೆಂಬರ್ 26ನೇ ತಾರೀಕಿಗಾಗಲೇ ಕಾಮ್ರೇಡ್ ಕುಮಾರಿ ಅವರು ನಮ್ಮ ಮುಂದೆ ಪ್ರಾಸ್ತಾವಿಕ ಮಾತನಾಡಿದ ರೀತಿಯಲ್ಲಿ ನವೆಂಬರ್ 26ನೇ ತಾರೀಕಿನ ಸಾರ್ವತ್ರಿಕ ಮುಷ್ಕರಕ್ಕೆ ಹೋಗ್ತಾ ಇದೆ. 2020 ಬಹುಶಃ 1991ರ ನಂತರ ಒಂದು ವಿಶಿಷ್ಟವಾದಂಥ ವರ್ಷ. ಯಾಕೆಂದ್ರೆ ನಾವು ಈಗ ನವೆಂಬರ್ 26ನೇ ತಾರೀಕು ಈ ದೇಶದ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಈ ಸಾರ್ವತ್ರಿಕ ಮುಷ್ಕರ ಏನಿದೆ, ಇದು 20ನೇ ಸಾರ್ವತ್ರಿಕ ಮುಷ್ಕರ. 91ನೇ ಈ 20ನೇ ಸಾರ್ವತ್ರಿಕ ಮುಷ್ಕರ 2025 ಇಸ್ವಿಯಲ್ಲಿ ನಡೀತಾ ಇದೆ. 19ನೇ ಸಾರ್ವತ್ರಿಕ ಮುಷ್ಕರ 2020 ಇಸ್ವಿಯಲ್ಲಿ ನಡೆದಿತ್ತು. ಯಾಕಂದ್ರೆ ಜನವರಿ 8, 9 ನಮಗೆಲ್ಲ ಗೊತ್ತಿದೆ. 19ನೇ ಸಾರ್ವತ್ರಿಕ ಮುಷ್ಕರವನ್ನು ಮಾಡಿದ್ವಿ, 2 ದಿನಗಳ ಕಾಲ ಮುಷ್ಕರ. ಬಹುಶಃ 91ರಿಂದ ಪ್ರಾರಂಭ ಆಗಿದ್ದವರೆಗೂ ಕೂಡ ಒಂದೇ ವರ್ಷ 2 ಮುಷ್ಕರಗಳು ನಡೆದಿರುವಂಥದ್ದು ಇದೇ ಮೊದಲು. ವರ್ಷಕ್ಕೊಂದಾದ್ರೂ ಮುಷ್ಕರ ಮಾಡ್ತಿದ್ವಿ, ಅದು ಒಂದು ವರ್ಷ ಬಿಟ್ಟು ಒಂದು ವರ್ಷ ಆದ್ರೂ ಮುಷ್ಕರವನ್ನ ಮಾಡ್ತಿದ್ವಿ ನಾವು. ಅವತ್ತಿನ ಬೇಡಿಕೆಗಳನ್ನ ಆಧರಿಸಿದ್ವಿ. ಆದರೆ 2020 ವಿಶಿಷ್ಟವಾದಂತಹ ವರ್ಷ. ಯಾಕೆ ಅಂತ ಹೇಳಿದ್ರೆ, ಇದೇ ವರ್ಷ ಈಗಾಗಲೇ ಜನವರಿ 8, 9 ಒಂದು ಸಾರ್ವತ್ರಿಕ ಮುಷ್ಕರ ನಡೆದಿದೆ ರಾಷ್ಟ್ರವ್ಯಾಪಿಯಾಗಿ, 2 ದಿನಗಳ ಕಾಲ ಮುಷ್ಕರ. ಅದೇ ರೀತಿ ಇದೇ ವರ್ಷ, ಈ ವರ್ಷ ಪೂರ್ಣ ಆಗಕ್ಕಿಂತ ಮುಂಚಿತವಾಗಿಯೇ ನವೆಂಬರ್ 26ನೇ ತಾರೀಕು ಇನ್ನೊಂದು ಮುಷ್ಕರ ನಡೀತಾ ಇದೆ. ಹಾಗಾಗಿ ಒಂದೇ ವರ್ಷದಲ್ಲಿ 2 ಸಾರ್ವತ್ರಿಕ ಮುಷ್ಕರಕ್ಕೆ ಜೆಸಿಟಿಯು ಕರೆ ಕೊಟ್ಟಿರುವಂತದ್ದು, ಒಂದೇ ವರ್ಷದಲ್ಲಿ 3ನೇ ದಿವಸ ಸಾರ್ವತ್ರಿಕ ಮುಷ್ಕರ ನಡೀತಾ ಇರುವಂತದ್ದು ಇದೇ ಮೊದಲ ವರ್ಷ ಅಂತ ಮಾತನ್ನು ಹೇಳಿ ಬಯಸ್ತೀವಿ. ಸಮಾವೇಶದಲ್ಲಿ ಎಂಸಿ ಬಾಲಕೃಷ್ಣ, ಸತ್ಯಾನಂದ ಸ್ವಾಮಿ, ವಿಜಯ, ಕೃಷ್ಣೇಗೌಡ, ಸಿ ಕುಮಾರಿ, ಎಂ ಶಿವಕುಮಾರ್ ಸೇರಿದಂತೆ ಹಲವರಿದ್ದರು. ಮದ್ದೂರು ತಾಲೂಕಿನ ಕೀಲಘಟ್ಟ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಿದ ನೇತ್ರ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಕೃಷಿಕ್ ಲಯನ್ಸ್ ಸಂಸ್ಥೆಯ ಆಡಳಿತಾಧಿಕಾರಿ ಕೆಟಿ ಹನುಮಂತ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಜನರಲ್ಲಿ ಕಣ್ಣಿನ ಪೊರೆ ಹೆಚ್ಚಾಗಿ ಕಂಡುಬರುತ್ತದೆ. ನಾಗರಿಕರು ಕಣ್ಣಿಗೆ ಸಂಬಂಧಿಸಿದ ಹಲವು ರೋಗಗಳಿಂದ ಬಳಲುತ್ತಿದ್ದಾರೆ. ನಾಗರಿಕರು ಕಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ಕಣ್ಣಿನ ಪೊರೆ ಅನ್ನತಕ್ಕಂಥದ್ದು ಸಾಮಾನ್ಯವಾಗಿ ಹೆಚ್ಚು ಬರುವಂತ ಕಾಯಿಲೆ. ಈಗ 100 ಜನಕ್ಕೆ ಏನಾದರೂ ಒಂದು ಕಣ್ಣಿನ ಸಮಸ್ಯೆ ಇದೆ ಈ ದೇಶದಲ್ಲಿ ಅಂತಂದ್ರೆ ಅದರಲ್ಲಿ 27ರಿಂದ 30 ಜನಕ್ಕೆ ಕಣ್ಣಿನ ಪೊರೆ ಸಮಸ್ಯೆ ಇರತಕ್ಕಂಥದ್ದು ಇದೇ ಹೆಚ್ಚು. ಕಣ್ಣಿನ ಸಮಸ್ಯೆಗಳಲ್ಲಿ ಬಹಳಷ್ಟು ಕಣ್ಣಿಗೆ ಸಮಸ್ಯೆಗಳಿದ್ದಾವೆ. ಕಣ್ಣಿಗೆ ಇರ್ತಕ್ಕಂಥ ಕಾಯಿಲೆಗಳು ಸುಮಾರು ಕಾಯಿಲೆಗಳಿದ್ದಾವೆ. ನಿಮಗೆಲ್ಲ ದೂರದೃಷ್ಟಿ ಇರ್ತಕ್ಕಂಥದ್ದು, ಸಮೀಪ ದೃಷ್ಟಿ ದೋಷ ಇರ್ತಕ್ಕಂಥದ್ದು, ಗ್ಲೋಕೋಮಾ, ಕಾರ್ನಿಯಾ, ಒಂದೊಂದಲ್ಲ ಇವೆ ಸುಮಾರು ಕಾಯಿಲೆಗಳು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಈ ಕಣ್ಣಿನ ಪೊರೆ ಸಾಮಾನ್ಯವಾಗಿ ಮೊದಲೇನಾಗಿತ್ತಪ್ಪ ಅಂತಂದ್ರೆ 60 ವರ್ಷ ಮೇಲ್ಪಟ್ಟ ವಯಸ್ಸಿನವರಿಗೆ ಈ ಒಂದು ಪೊರೆ ಸಮಸ್ಯೆ ಬರ್ತಾ ಇತ್ತು. ಈಗೇನಾಗಿದೆ ಅಂತಂದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆ, ಆಮೇಲೆ ನಮ್ಮ ದುಶ್ಚಟಗಳು, ಇವೆಲ್ಲ ಕಾರಣಗಳಿಂದ 50 ವರ್ಷಕ್ಕೆ ಬರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಕಣ್ಣಿನ ಪೊರೆ. ಆಮೇಲೆ ನೀವು ಬರೀ ವಯಸ್ಸಾದವ್ರಿಗೆ ಅಂತಲ್ಲ, ಹುಟ್ಟಿದಂಥ ಮಕ್ಳಿಗೂ ಈ ಜೆನೆಟಿಕ್ ಪ್ರಾಬ್ಲಮ್ಸ್ ಇರತಕ್ಕಂಥ ಮಕ್ಳಿಗೂ ಕೂಡ ಪೊರೆ ಬರುವಂತ ಒಂದು ಚಾನ್ಸಸ್ ಇದೆ. ಹಾಗಾಗಿ ಈ ಕಣ್ಣಿನ ಪೊರೆ ಏನಂತಂದ್ರೆ ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಇದೆ. ಈ ಗ್ಲೋಕೋಮಾ ಅವೆಲ್ಲ ಇದೆಯಲ್ಲ, ಅದು ಒಂದ್ಸರಿ ಸಮಸ್ಯೆ ಸ್ಟಾರ್ಟ್ ಆಗಿ ನಿಮಗೆ ಅದೇ ಕಣ್ಣು ಅರ್ಧ ಹೋಗ್ಬಿಟ್ಟಿದ್ರೆ ಗ್ಲೋಕೋಮಾ ಬೇರೆ ಕಾಯಿಲೆಗಳಲ್ಲಿ ಆ ಹೋಗಿರೋ ಕಣ್ಣನ್ನ ನಾವು ತರ್ಸಕ್ಕಾಗಲ್ಲ. ಇನ್ನು ಅರ್ಧ ಏನಿದೆ ಅದನ್ನ ಮಾತ್ರ ಉಳಿಸ್ಬೋದು ನಾವು. ಬಟ್ ಈ ಪೊರೆನಲ್ಲಿ ಹಂಗಲ್ಲ. ಪ್ರಾರಂಭಿಕ ಹಂತದಲ್ಲೇ ನಾವು ಪೊರೆನ ಕಂಡಿಡಿದು ಅದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ರೆ ಕಣ್ಣು ಮಾಮೂಲಿ ನಮ್ಗೇನು ಮೊದಲು ಚೆನ್ನಾಗಿ ಕಾಣಿಸುತ್ತೋ ಅಷ್ಟೇ ಇದಾಗಿ ಕಾಣಿಸುತ್ತೆ. ಹಾಗಾಗಿ
ದಯಮಾಡಿ ನಮ್ಮ ಗ್ರಾಮೀಣ ಭಾಗದ ಜನಕ್ಕೆ ಏನು ಅಂತಂದ್ರೆ ಈ ಕಣ್ಣಿನ ಸಮಸ್ಯೆ ಬಗ್ಗೆ ಜಾಸ್ತಿ ಜನ ತಲೆನೇ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಇದೇ ವೇಳೆ ಲಯನ್ಸ್ ಪದಾಧಿಕಾರಿಗಳಾದ ಎಚ್ ಮಾದೇಗೌಡ, ಸುರೇಶ್, ಮಹೇಶ್, ಮೋಹನ್ ಕುಮಾರ್, ಅಪ್ಪಾಜಿ, ಶಶಿಧರ್, ಶಿವಕುಮಾರ್, ಪಾಪಣ್ಣ, ನರಸಿಂಹರಾಜು ಸೇರಿದಂತೆ ಇತರರು ಇದ್ದರು. ಕೆಎಂ ದೊಡ್ಡಿ ಸಮೀಪದ ತೊರೆಬೊಮ್ಮನಹಳ್ಳಿ ಗ್ರಾಮದಲ್ಲಿ ಆಚರಿಸಿದ 65ನೇ ಕನ್ನಡ ರಾಜ್ಯೋತ್ಸವದಲ್ಲಿ ಸಬ್ ಇನ್ಸ್ಪೆಕ್ಟರ್ ಶೇಷಾದ್ರಿ ಕುಮಾರ್ ಧ್ವಜಾರೋಹಣ ನೆರವೇರಿಸಿದರು. ನಂತರ ಇನ್ಸ್ಪೆಕ್ಟರ್ ಶೇಷಾದ್ರಿ ಕುಮಾರ್ ಮಾತನಾಡಿ, ಇಂತಹ ಒಂದು ಪುಟ್ಟ ಹಳ್ಳಿಯಲ್ಲೂ ಕೊರೋನಾ ಸಂದರ್ಭದಲ್ಲಿ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಧರಿಸಿ ರಾಜ್ಯೋತ್ಸವದ ಸಂಭ್ರಮವನ್ನು ಆಚರಿಸಿರುವುದು ನನಗೆ ನಿಜಕ್ಕೂ ಸಂತಸ ತಂದಿದೆ ಎಂದರು. ಈ ಸಂಭ್ರಮಾಚರಣೆ ನವೆಂಬರ್ ತಿಂಗಳಲ್ಲಿ ಮಾತ್ರ ಮೀಸಲಾಗಬಾರದು, ಪ್ರತಿದಿನವೂ ಕನ್ನಡ ಮೇಲೆ ಅಭಿಮಾನವಿರಬೇಕೆಂದರು. ಪರಿಸರ ಜಾಗೃತಿ ವೇದಿಕೆಯ ತಾಲೂಕು ಅಧ್ಯಕ್ಷ ಅಣ್ಣೂರು ಸತೀಶ್ ಮಾತನಾಡಿ, ಪ್ರಪಂಚದಲ್ಲಿರುವ ಎಲ್ಲ ಭಾಷೆಗಳನ್ನು ದ್ವೇಷಿಸದೆ ಕಲಿಸುವ ಸಾಮರ್ಥ್ಯವಿದ್ದರೆ ಕಲಿಸೋಣ, ಆದರೆ ಕನ್ನಡ ಭಾಷೆಯನ್ನು ಪ್ರೀತಿಸಿ ಗೌರವಿಸಿ ಬೆಳೆಸೋಣ ಎಂದು ಕರೆ ನೀಡಿದರು. ನವೆಂಬರ್ ತಿಂಗಳಿಗೆ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಣೆ ಆಗಬಾರ್ದು. ಎಲ್ಲರಲ್ಲೂ ಕನ್ನಡ ಮನೋಭಾವನೆಯನ್ನು ತುಂಬಿಕೊಂಡು ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ವರ್ಷಗಳು ಕೂಡ ಕನ್ನಡದ ಬಗ್ಗೆ ಅಭಿಮಾನಗಳನ್ನ ಇರಬೇಕು ಅನ್ನೋದು ಸಬ್ ಇನ್ಸ್ಪೆಕ್ಟರ್ ಅವರ ಶೇಷಾದ್ರಿ ಅವರ ಆಶಯ ಆಗಿತ್ತು. ಅದೇ ರೀತಿ ತಾವೆಲ್ಲರೂ ಕೂಡ ಕನ್ನಡ ಬಗ್ಗೆ ಅಭಿಮಾನವನ್ನು ತುಂಬಿಕೊಂಡು ಕನ್ನಡ ನಾಡು ನುಡಿ ಬಗ್ಗೆ, ಜಲ, ನೆಲ, ಭಾಷೆ ಎಲ್ಲದ್ರ ಬಗ್ಗೆ ನಂತರ ಪೂಜಾ ಕುಣಿತ, ವೀರಗಾಸೆ, ತಮಟೆ, ನಗರಿಗಳೊಂದಿಗೆ ಕನ್ನಡ ತಾಯಿಯ ಉತ್ಸವವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪರಿಸರ ಜಾಗೃತಿ ವೇದಿಕೆಯ ಹೋಬಳಿ ಅಧ್ಯಕ್ಷ ಅಂಬರಹಳ್ಳಿ ಆನಂದ್, ಸ್ವಾಮಿ, ಹರಿಪ್ರಸಾದ್, ವೆಂಕಟೇಶ್, ಮುತುರಾಜು, ಶ್ರೀನಿವಾಸ್, ಜಗದೀಶ್, ಮೋಹನ, ಯೋಗ, ಚಂದನ, ರಾಜೇಶ್, ಯುವ ಮುಖಂಡರು ಪ್ರತಾಪ್ ಸೇರಿದಂತೆ ಅನೇಕರಿದ್ದರು. ಮಂಡ್ಯ ಜಿಲ್ಲಾ ನ್ಯಾಯಾಂಗ ಇಲಾಖೆ, ಲೋಕೋಪಯೋಗಿ ಇಲಾಖೆ ಹಾಗೂ ನಾಗಮಂಗಲ ವಕೀಲ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನೂತನ ನ್ಯಾಯಾಲಯಗಳ ಸಂಕೀರ್ಣವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಅಭಯ್ ಶ್ರೀನಿವಾಸ್ ಓಕ್ ರವರು ಆನ್ಲೈನ್ ವಿದ್ಯುನ್ಮಾನ ಮೂಲಕ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ನೂತನ ನ್ಯಾಯಾಲಯದ ಕಟ್ಟಡವನ್ನು ತಳಿರು ತೋರಣಗಳು ಸೇರಿದಂತೆ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಯಿತು. Kerala state has given perhaps the best possible judicial infrastructure in terms of buildings to the litigants. I don't think any other state has this kind of infrastructure. I have been a judge of the High Court for more than 17 years. I have seen ಕಾರ್ಯಕ್ರಮದ ಅಧ್ಯಕ್ಷರ ಮೌಖಿಕ ಆದೇಶದಂತೆ ನ್ಯಾಯಾಂಗ ಇಲಾಖೆಯ ಡಿ ಗ್ರೂಪ್ ನೌಕರರಾದ ಭಾಗ್ಯಮ್ಮ ಹಾಗೂ ದೊಡ್ಡೇಗೌಡರಿಂದ ನೂತನ ನ್ಯಾಯಾಲಯಗಳ ಸಂಕೀರ್ಣವನ್ನು ಶಿಲಾನ್ಯಾಸದ ಮೂಲಕ ಉದ್ಘಾಟಿಸಲಾಯಿತು. ಇದೇ ವೇಳೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಸ್ಪಿ ವಸ್ತ್ರಮಠ, ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ರಾಜ್ಕುಮಾರ್, ದೇವರಾಜೇಗೌಡ, ಮಂಜುನಾಥ್, ಡಿವೈಎಸ್ಪಿ ನವೀನ್ ಕುಮಾರ್, ರಾಜೇಂದ್ರ ಹಾಗೂ ರವಿಕಿರಣ್ ಇದ್ದರು. ಕಳೆದ 20 ವರ್ಷಗಳಿಂದ ವಿಶ್ವಕರ್ಮ ಸಮಾಜಕ್ಕೆ ಕೆಪಿ ನಂಜುಂಡಿ ಹಲವಾರು ಅಭಿವೃದ್ಧಿ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. ಹಾಗಾಗಿ ಸಮಾಜದ ಅಭಿವೃದ್ಧಿಗೆ ಸಮಾಜದ ಯುವಕರನ್ನು ಗ್ರಾಮೀಣ ಮಟ್ಟದಿಂದ ಸಂಘಟಿಸಿ ಸರ್ಕಾರಗಳಿಂದ ಸಮಾಜಕ್ಕೆ ವಿವಿಧ ಸೌಲಭ್ಯಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ನೂತನವಾಗಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಂಘಟನೆ ಮಂಡ್ಯ ಜಿಲ್ಲಾ ಯುವ ಘಟಕ ಅಧ್ಯಕ್ಷರನ್ನು ಕೆಪಿ ನಂಜುಂಡಿರವರು ಆಯ್ಕೆ ಮಾಡುತ್ತಿದ್ದು, ಮುಂದಿನ ವಾರ ನಗರದ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತೈಲೂರು ಆನಂದಚಾರಿ ನಗರದ ಪ್ರವಾಸಿ ಮಂದಿರದ ಸಭೆಯಲ್ಲಿ ತಿಳಿಸಿದರು. ವಿಶ್ವಕರ್ಮ ಪರಬ್ರಹ್ಮಣ್ಯ ನಮಃ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರು ರಾಜ್ಯಾಧ್ಯಕ್ಷರಾದಂಥ ಕೆಪಿ ನಂಜುಂಡಿಯವರ ಒಂದು ಸಾರಥ್ಯದಲ್ಲಿ ಏನು ವಿಶ್ವಕರ್ಮ ಮಹಾಸಭಾ ಸಂಘಟನೆ ನಡೀತಾ ಇದೆ, ಅದನ್ನು ಇನ್ನೂ ಬಲಿಷ್ಠವಾಗುವ ರೀತಿಯಲ್ಲಿ ಒಂದು ಯುವ ಘಟಕವನ್ನು ಸ್ಥಾಪನೆ ಮಾಡಿ ಎಲ್ಲ ರಾಜ್ಯಗಳಲ್ಲೂ ಮತ್ತು ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ನಾಯಕರುಗಳನ್ನ ಆಯ್ಕೆ ಮಾಡಿ ಒಂದು ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಯುವಕರನ್ನ ಆಯ್ಕೆ ಮಾಡಿಕೊಡ್ಬೇಕು ಅಂತೇಳಿ ಇವತ್ತಿನ ದಿನ ನಾವು ಮಂಡ್ಯ ಜಿಲ್ಲಾ ಎಲ್ಲ ತಾಲೂಕುಗಳು ಮತ್ತು ಹೋಬಳಿಗಳ ಮುಖಂಡರುಗಳ ಸಭೆಯನ್ನು ಕರೆದಿದ್ದೀವಿ. ಇವತ್ತಿನ ದಿನ ಮಾನ್ಯರೇ, ತಮಗೆಲ್ಲರಿಗೂ ತಿಳಿದಿರಲಿ ಮತ್ತು ತಿಳಿದಿದೆ ಕೂಡ, ಕಳೆದ 20 ವರ್ಷಗಳಿಂದ ವಿಶ್ವಕರ್ಮರ ಇರುವಿಕೆಗಾಗಿ
ನಮ್ಮ ನಾಳುವ ಸರ್ಕಾರಗಳಿಗೆ ನಮ್ಮ ಕಷ್ಟ ಸುಖಗಳನ್ನ ಸ್ಪಂದಿಸುವ ರೀತಿಯಲ್ಲಿ ಏನು ಜನಪ್ರತಿನಿಧಿಗಳಿಗೆ ತಲುಪಿಸೋ ರೀತಿಯಲ್ಲಿ KP ನಂಜುಂಡಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರು ಈ ನಮ್ಮ ಒಂದು ಮಹಾಸಭಾ ಮುಂಚೂಣಿಗೆ ಬರಬೇಕಾದ್ರೆ ಬಹಳ ಶ್ರಮ ಇದೆ. ಕೆಲವೊಂದಷ್ಟು ಜನ ಸಾಕಷ್ಟು ಜನ ಅವರನ್ನು ಪ್ರಶ್ನೆ ಮಾಡ್ತಾರೆ, ನೀವೇನು ಮಾಡಿದ್ದೀರಾ, ನಂಜುಂಡಿ ಅವರಿಂದ ಏನಾಗಿದೆ ಅಂತ. 20 ವರ್ಷಗಳಿಂದ ಅವರ ಸಂಘಟನೆಯಲ್ಲಿ ಬಲಪಡಿಸುವಂತೆ ಹೋರಾಟ ಮಾಡಿದ್ರ ಸಹಿತ ಸರ್ಕಾರದ ವತಿಯಿಂದ ವಿಶ್ವಕರ್ಮ ಜಯಂತಿ ಹಾಗೂ ಜಕ್ಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಹಾಗೂ ವಿಶ್ವಕರ್ಮ ನಿಗಮ ಮಂಡಳಿ ಅಂತ ಅಭಿವೃದ್ಧಿ ಕಾರ್ಯ ಆಗುವಂಥ ಕೆಲಸಗಳನ್ನು ಮಾಡಿ ಸರ್ಕಾರದ ಗಮನ ಸೆಳೆಯುವಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ KP ನಂಜುಂಡಿ ಅವರು ಬಹಳ ಯಶಸ್ವಿಯಾಗಿದ್ದಾರೆ. ಅದರಂತೆ ಇವತ್ತಿನ ದಿನ ಅವರಿಗೆ ಮಂಡ್ಯ ಜಿಲ್ಲೆಯ ವಿಶ್ವಕರ್ಮ ಮಹಾಸಭಾ ಯುವ ಘಟಕ ಹಾಗೂ ಹಿರಿಯರ ಮೇಲೆ ಅಪಾರ ಪ್ರೀತಿ ವಿಶ್ವಾಸ ಇರೋದರಿಂದ ಸಾಕಷ್ಟು ಅಭಿವೃದ್ಧಿಗಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಅವರು ಒತ್ತು ನೀಡಿರುವುದು ನಮಗೆಲ್ಲ ಸಂತೋಷವಾಗಿರ್ತಕ್ಕಂಥ ವಿಚಾರ. KP ನಂಜುಂಡಿ ವಿಶ್ವಕರ್ಮರವರು ಮಂಡ್ಯ ಜಿಲ್ಲೆಗೆ ಸಮಾಜ ಬಂಧುಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಅವರ ಜೊತೆ ನಾವಿದ್ದೇವೆ. ದಯಮಾಡಿ ವಿಶ್ವಕರ್ಮ ಮಹಾಸಭಕ್ಕೆ ನಮ್ಮ ಮಂಡ್ಯ ಜಿಲ್ಲೆಗೆ ಒಬ್ಬ ಉತ್ತಮ ನಾಯಕನನ್ನು ಆಯ್ಕೆ ಮಾಡಿಕೊಟ್ಟು ಇನ್ನೂ ವಿಶ್ವಕರ್ಮ ಮಹಾಸಭಾ ಬಲಿಷ್ಠವಾಗೋ ರೀತಿಯಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷನ ಈ ಭಾಗದಲ್ಲಿ ಆಯ್ಕೆ ಮಾಡಿಕೊಡ್ಬೇಕು ಅಂತ ನಾವು ಎಲ್ಲ ಮಂಡ್ಯ ಜಿಲ್ಲಾ ತಾಲೂಕು ಮುಖಂಡರುಗಳು ಮತ್ತು ಯುವಕರು ಕೇಳ್ಕೊಳ್ತಾ ಇದ್ದೀವಿ. ಇದೇ ರೀತಿ ತಮ್ಮಲ್ಲೆಲ್ಲರಿಗೂ ದಯಮಾಡಿ ಕೇಳ್ಕೊಳ್ಳೋದೇನು ಅಂತಂದರೆ, ಯಾರೂ ಕೂಡ ಧೃತಿಗೆಡಬೇಡಿ, ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಆದಷ್ಟು ಸಮಾಜ ಕಟ್ಟುವ ನಿಟ್ಟಿನಲ್ಲಿ ನಾವಿರೋಣ. KP ನಂಜುಂಡಿ ಅವರ ಕೈ ಬಲಪಡಿಸೋಣ. ಯುವಕರ ಪಾತ್ರ ಬಹಳಷ್ಟಿದೆ. ದಯಮಾಡಿ ಎಲ್ಲರೂ ಮುಂದೆ ಬಂದು ಸಮಾಜವನ್ನು ಕಟ್ಟುವ ರೀತಿಯಲ್ಲಿ ಇರೋಣ. ಇದಕ್ಕೆ ಮುಖ್ಯವಾಗಿ ಹಿರಿಯರ ಪಾತ್ರ ಬಹಳಷ್ಟಿದೆ. ದಯಮಾಡಿ ನಾನು ನಮ್ಮ ಜಿಲ್ಲೆಯ ವಿಶ್ವಕರ್ಮ ಮುಖಂಡರಲ್ಲಿ ಮತ್ತು ಹಿರಿಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯುವಕರಿಗೆ ಉತ್ತೇಜನವನ್ನು ಕೊಡಿ, ಸಂಘಟನೆಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಿ ಅಂತ ಕೇಳ್ಕೊಳ್ತಾ ಸಭೆಯಲ್ಲಿ ಮಂಡ್ಯ ಜಿಲ್ಲಾ ಘಟಕದ ಉಪಾಧ್ಯಕ್ಷರು ಮಹೇಶ್, ಅಧ್ಯಕ್ಷರು ಹೇಮಂತ್ ಕುಮಾರ್, ಕಾರ್ಯದರ್ಶಿ ನಾರಾಯಣಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಮಾಜಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರಿಗೆ ಕೊರೋನಾ ದೃಢಪಟ್ಟ ಹಿನ್ನೆಲೆಯಲ್ಲಿ ಅವರು ಶೀಘ್ರ ಗುಣಮುಖರಾಗಲೆಂದು ಮೇಲುಕೋಟೆಯ ಶ್ರೀ ಚೆಲುವನಾರಾಯಣಸ್ವಾಮಿ ದೇವಾಲಯಕ್ಕೆ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮತ್ತು ರೈತ ಸಂಘದ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಸಚಿವರು ಕೊರೋನಾ ಮುಕ್ತರಾಗಿ ಬರಬೇಕು ಎಂದು ಶ್ರೀ ಚೆಲುವನಾರಾಯಣಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡಲಾಗಿದೆ ಎಂದು ಕೇಂದ್ರ ರೈಲ್ವೆ ಮಂಡಳಿ ಸದಸ್ಯ ಕಾಂಗ್ರೆಸ್ ಮುಖಂಡ ಹಲಗೇಗೌಡ ತಿಳಿಸಿದರು. ಮೆಚ್ಚಿನ ಪ್ರೀತಿಯ ಅಣ್ಣ ಆದಂತಹ ಎನ್ ಚೆಲುವರಾಯಸ್ವಾಮಿ ಅವರು ಏನು ಈಗ ಈ ಕೋವಿಡ್-19ಗೆ ಒಳಗಾಗಿದ್ದಾರೆ, ಅವರು ಈ ನಮ್ಮ ಭಗವಂತನ ಸನ್ನಿಧಿಯಲ್ಲಿ ವಿಶ್ವವಿಖ್ಯಾತ ನಮ್ಮ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ ನಾವು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ರೈತ ಸಂಘ ಪಕ್ಷದ ಮುಖಂಡರು ಎಲ್ಲರೂ ಒಗ್ಗೂಡಿ ನಾವು ಈ ದೇವರಲ್ಲಿ ನಾವು ಒಂದು ಪೂಜೆಯನ್ನ ಸಲ್ಲಿಸಿ ನಮ್ಮ ನಾಯಕರು ಏನು ಕೋವಿಡ್-19 ಕೊರೋನಾದಿಂದ ಮುಕ್ತರಾಗಿ ಆದಷ್ಟು ಬೇಗ ಚೇತರಿಕೆ ಕಂಡು ಏನು ನಮ್ಮ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಏನು ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅದನ್ನ ಮುಂದೆ ಸಲ್ಲಿಸ್ಕೊಂಡು ಬರಲಿ ಅಂತ ಅವರು ಹೆಚ್ಚು ಬೇಗ ಗುಣಮುಖರಾಗಿ ಅವರ ಕುಟುಂಬಕ್ಕೆ ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಹೆಚ್ಚು ಕಾಲ ಬಾಳ್ಲಿ ಅಂತ ಈ ಭಗವಂತನ ಸನ್ನಿಧಿಯಲ್ಲಿ ಕೇಳ್ಕತಾ ಈ ವೇಳೆ ಕಣಿವೆರಾಮು, ಬಸವರಾಜು, ಲೋಕೇಶ್, ಸತೀಶ್, ಚಂದ್ರು, ಧನಂಜಯ ಇತರರು ಇದ್ದರು. ರೈತಾಪಿ ವರ್ಗ ಹಾಗೂ ನಾಗರಿಕ ಸೇವೆಯ ಉದ್ದೇಶದಿಂದ ನಾಗಮಂಗಲ ತಾಲೂಕಿನ ಜವರನಹಳ್ಳಿ ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರ ಮತ್ತು ಜೆಡಿಎಸ್ ಮುಖಂಡ ಗೌರೀಶ್ ಅವರು ಉಚಿತವಾಗಿ ಕಂಪ್ಯೂಟರ್ಗಳನ್ನು ತಹಶೀಲ್ದಾರ್ ಕುಮ್ಹಿ ಅಹಮದ್ ಮೂಲಕ ತಾಲೂಕು ಕಚೇರಿಗೆ ನೀಡಿದರು. ಕಂಪ್ಯೂಟರ್ ಉಪಕರಣಗಳನ್ನು ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಕುಮ್ಹಿ ಅಹಮದ್, ಸಮಾಜ ಸೇವಕ ಗೌರೀಶ್ ರವರು ನಮ್ಮ ತಾಲೂಕು ಕಚೇರಿಗೆ ಉಚಿತವಾಗಿ ನೀಡಿರುವ ಕಂಪ್ಯೂಟರ್ ಉಪಕರಣಗಳು ಸಾರ್ವಜನಿಕರ ಮತ್ತು ರೈತಾಪಿ ವರ್ಗದವರ ಜನರಿಗೆ ಕೆಲಸ ನಿರ್ವಹಿಸಲು ಸಹಕಾರಿಯಾಗುತ್ತವೆ. ಸಮಾಜ ಸೇವಕ ಗೌರೀಶ್ ರವರು ತಾಲೂಕಿನ ವ್ಯಾಪ್ತಿಯಲ್ಲಿ ಹಲವಾರು ಜನೋಪಯೋಗಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಬಡ ಜನತೆಯ ಧ್ವನಿಯಾಗಿ ನಿಂತಿರುವುದು ಇವರ ಸಮಾಜ ಸೇವೆಯನ್ನು ಗುರುತಿಸುತ್ತದೆ. ನಿಜವಾಗಲೂ ಒಂದು ಸಹೃದಯವಂತ, ನಿಜವಾಗ್ಲೂ ಇಂಥವ್ರು ಸಹಕಾರ ಇದ್ದರೆ ರೈತರದ್ದು, ಬಡವರದ್ದು, ಕಾರ್ಮಿಕರು ಕೆಲಸ ಮಾಡೋಕ್ಕೆ ತುಂಬ ಅನುಕೂಲ ಆಗಿದೆ ಅಂತ ಇಂಥವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಬೇಕು. ಇವರು ಕುಟುಂಬಕ್ಕೆ ದೇವರು ಆಯುಸ್ಸು, ಆರೋಗ್ಯ ಎಲ್ಲ ಕಾಪಾಡಿನಿಂದ ಈ ಮೂಲಕ ಆಶಿಸ್ತೇನೆ.
ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಈ ಸಂದರ್ಭ ತಾಲೂಕು ಕಚೇರಿಯ ಸಿಬ್ಬಂದಿ ವತಿಯಿಂದ ತಹಶೀಲ್ದಾರ್ ಕುಂಹಿ ಅಹಮದ್ ಅವರು ಸಮಾಜ ಸೇವಕ ಗೌರೀಶ್ ಅವರಿಗೆ ಸನ್ಮಾನಿಸಿದರು. ಈ ವೇಳೆ ಉಪ ತಹಶೀಲ್ದಾರ್ ಪ್ರಕಾಶ್, ಲೋಹಿತ್, ಉಮೇಶ್, ಮಧು, ಆನಂದ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತಿಯಲ್ಲಿದ್ದರು. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯಿತಿ ರಾಜ್ ಅಧಿನಿಯಮ 1993 ನಿಯಮ 177ಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಧಿಯ ಮುಗಿದು ಹಿನ್ನೆಲೆಯಲ್ಲಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಿರ್ವಹಿಸಲು ಅವಕಾಶ ಇರುವುದರಿಂದ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಿ ಅಶೋಕ್ ರವರು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆದೇಶನ ಆರ್ಡರ್ ಕೊಟ್ಟಿದ್ದಾರೆ ನಿನ್ನೆ ಜಿಲ್ಲಾ ಪಂಚಾಯತಿಗೆ. ಇವರಿಗೆ ಸಾಮಾಜಿಕ ನ್ಯಾಯ ಸಮಿತಿಯವರು ಸೆಕ್ಷನ್ 177/6 ಪ್ರಕಾರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಪ್ರಭಾರವನ್ನು ವಹಿಸ್ಕೋಬೋದು ಅಂತ ಕೊಟ್ಟಿರೋದ್ರಿಂದ ನಾವಿವತ್ತು ಜಿಲ್ಲಾ ಪಂಚಾಯತಿ ಎಲ್ಲ ಕರ್ತವ್ಯವನ್ನು ನಿರ್ವಹಿಸೋಕ್ಕೆ ಸಕರ್ತರಾಗಿ ಪ್ರಭಾರವಾಗಿ ವಹಿಸ್ಕೊತಾ ಇದ್ದೀನಿ ಇವತ್ತು. ಅದಕ್ಕೆ ಈಗ ಇಂದಿನಿಂದ ಏನು ನೀವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಏನು ಸಲಹೆ ಸಹಕಾರಗಳು ಕೊಡ್ತೀರೋ ನನಗೆ ಅದೇ ಥರ ಮುಂದುವರಿಸ್ಕೋಬೇಕು ಅಂತ ನಾನು ಮನವಿ ಮಾಡ್ತೀನಿ. ಆಕ್ಟ್ ಪ್ರಕಾರ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ಆಗಬೇಕು. ಅದು 30 ತಿಂಗಳು ಇದು ಅಧ್ಯಕ್ಷರು ಉಪಾಧ್ಯಕ್ಷರು ಅವಧಿ ಮುಗಿದಿರೋದ್ರಿಂದ ಅದರ ಅವಕಾಶ ಇರೋದು ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಿಗೆ. ಆ ಮುಂದಿನ ಚುನಾವಣೆಗೆ ಆಗೋವರೆಗೆ ನಾವು ಪ್ರಭಾರವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಅಷ್ಟೇ. ಇಲ್ಲ, ಮುಂದೆ ಚುನಾವಣೆ ಆಗೋರು ಎಲ್ಲ ವಿಶ್ವಾಸದಿಂದ ಜಿಲ್ಲಾ ಪಂಚಾಯತಿ ಮಂಡ್ಯ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತೀವಿ ಸರ್. ಈಗ ಈಗ ಹೇಳಿದಾಗೆ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಸಾಮಾನ್ಯ ಸಭೆಯನ್ನು ಮಾಡ್ಕೊಂಡು ಇನ್ನು ಮುಂದಾರು ಒಳ್ಳೆಯದಾಗಿ ಹೋಗೋ ಥರನ ನಿಮ್ಗಳೆಲ್ಲ ಸಹಕಾರದಿಂದ ಮಾಡ್ಕೊಡ್ತೀವಿ. ಮದ್ದೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದವರ ಮೇಲೆ ದಾಳಿ ನಡೆಸಿ 370 ಲೀಟರ್ ಮದ್ಯ 35 ಲೀಟರ್ ಶೇಂದಿಯನ್ನು ವಶಪಡಿಸಿಕೊಂಡು ತಾಲೂಕಿನ ಕುಂದೂರುಗುಂಡಿ ಕಾಲೋನಿಯ ನಿರ್ಜನ ಪ್ರದೇಶದಲ್ಲಿ ಕಂದಾಯ ಅಧಿಕಾರಿ ಮತ್ತು ಪೊಲೀಸ್ ಇಲಾಖೆ ಪಾನೀಯ ನಿಗಮ ಅಧಿಕಾರಿಗಳು ನಾಶಪಡಿಸಿದರು. ಈ ವೇಳೆ ತಾಲೂಕು ಅಬಕಾರಿ ನಿರೀಕ್ಷಕ ಕುಮಾರ್ ಮಾತನಾಡಿ, ಅಂದಾಜು 1.25 ಸಾವಿರ ರೂಪಾಯಿ ಮೌಲ್ಯದ ಮದ್ಯವನ್ನು ನಾಶಪಡಿಸಲಾಗಿದೆ. ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು, ಜೊತೆಗೆ ದಂಡ ವಿಧಿಸಲಾಗುವುದು ಎಂದು ಅಕ್ರಮ ಮದ್ಯ ಮಾರಾಟಗಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ಅಬಕಾರಿ ನಿರೀಕ್ಷಕ ಕುಮಾರ್, ಲೋಕೇಶ್, ಸ್ವಾಮಿ, ಚಂದ್ರಶೇಖರ್, ನವೀನ್ ಕುಮಾರ್, ಸುಧಾಕರ್ ಸೇರಿದಂತೆ ಇತರರು ಇದ್ದರು. ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಚೆನ್ನಾಪುರ, ಪೀಚನಹಳ್ಳಿ, ಅಟ್ನ ಮತ್ತು ಬೀಳಗುಂದ ಗ್ರಾಮಗಳ ಕೃಷಿ ಯೋಗ್ಯ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕೆ ಸ್ವಾಧೀನಗೊಳಿಸುವ ಅಧಿಸೂಚನೆಯನ್ನು ರದ್ದುಗೊಳಿಸುವಂತೆ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿ ಹೋರಾಟಗಾರರ ಸಮಿತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಯಿತು. ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿಯಿಂದ ಬಂದಿರತಕ್ಕಂಥ ಎಲ್ಲ ರೈತ ಮಹಿಳೆಯರಿಗೆ ಮತ್ತು ರೈತರಿಗೆ ಶುಭನ ಕೋರ್ತಾ ಏನೋ 1277 ಎಕರೆನ ಅಕ್ವೈರ್ ಮಾಡೈತೆ ಸರ್ಕಾರ. ದಯಮಾಡಿ ಆ ಅಕ್ವೈರ್ನ ಕ್ಯಾನ್ಸಲ್ ಮಾಡಬೇಕು. ಯಾತಕ್ಕೆ ಅಂದರೆ ಅದೆಲ್ಲ ಫಲವತ್ತಾದ ಭೂಮಿ. ಅಲ್ಲಿ ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ, ಗದ್ದೆ ಭತ್ತ ಬೆಳೆಯುವಂಥ ಜಮೀನಿದೆ. ಆದ್ರೆ ಅವ್ರು ಹೇಳ್ತಾರೆ ಅವೆಲ್ಲ ಬಿಟ್ಬಿಡ್ತೀವಿ ಬಾಕಿದು ಅಂತ. ಪಕ್ಕದಲ್ಲೇ ವ್ಯವಸಾಯ ಮಾಡಿಕ್ಕಾಗದ? ಇಂಡಸ್ಟ್ರಿಯಲ್ ಏರಿಯಾ ಬಂದಮೇಲೆ ಯಾರೇ ಆದರೂ ಪಕ್ಕದಲ್ಲೇ ಈಗ ಇಂಡವಾಳ ಇದ್ರತಾವು ನಾವು ವ್ಯವಸಾಯ ಮಾಡೋಕ್ಕಾಗುತ್ತಾ? ಮಾಡೋಕ್ಕೆ ಆಗೋದಿಲ್ಲ. ದಯಮಾಡಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾರ ಇದ್ದರೆ ಫಸ್ಟು ಆ ಅಕ್ವೈರ್ನ ಕ್ಯಾನ್ಸಲ್ ಮಾಡಿ. ಎಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ, ಎಲ್ಲಿ ಸಿ ಮತ್ತು ಡಿ ಲ್ಯಾಂಡ್ ಇದೆ, ಆಹಾರದ ಕೊರತೆ ಮುಂದೆ ಒಂದು ದಿವಸ ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಿಂದ ನೀವು ಸಿ ಮತ್ತು ಡಿ ಲ್ಯಾಂಡ್ನ ಉಪಯೋಗಿಸ್ಕೊಳ್ಳಿ.
AB ಲ್ಯಾಂಡಿಗೆ ಬರಬೇಡಿ, ಫಲವತ್ತಾದ ಭೂಮಿಗೆ ಬರಬೇಡಿ. ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ. ದೇಶ ಮಾರೋ ಮುನ್ನಾರಿನಲ್ಲಿ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳಿವೆ. ಆದ್ದರಿಂದ ಏನು ನನ್ನ ತಾಯಂದಿರು ಮತ್ತು ರೈತ ಬಾಂಧವರು ಬಂದವರೇ, ಅವ್ರಿಗೆ ನಾವು ಇವತ್ತಿನಿಂದ ಮಂಡ್ಯ ಜಿಲ್ಲಾ ರೈತ ಸಂಘ ಸಂಪೂರ್ಣವಾಗಿ ಬೆಂಬಲ ನೀಡ್ತದೆ ಅಂತ ನಾನು ರೈತ ಸಂಘದ ಪರವಾಗಿ ಹೇಳ್ತೀನಿ. ಪ್ರತಿಭಟನೆಯಲ್ಲಿ ಬಸವರಾಜು, ಗಿರೀಶ್, ರಾಮ್ ಸೇರಿದಂತೆ ಅನೇಕರಿದ್ದರು. ಮದ್ದೂರು ತಾಲೂಕು ಬೆಸಗರಹಳ್ಳಿ ಗ್ರಾಮದಲ್ಲಿ ಲೋಕಸಭಾ ಸದಸ್ಯರಾದ ಸುಮಲತಾ ಅಂಬರೀಶ್ ಸಂಸದರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಅನುದಾನದಡಿಯಲ್ಲಿ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿದರು. ವ್ಯಾಪಾರಿಗಳು, ಬಿಸಿಯೂಟ ಉದ್ಯೋಗಿಗಳು, ಕೃಷಿ ಕಾರ್ಮಿಕರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ಸಾಲಿನಲ್ಲಿ ದೇಶ, ರಾಜ್ಯ, ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕುಂಠಿತವಾಗಿದ್ದು ಇದಕ್ಕೆ ಮೂಲ ಕಾರಣ ಕೊರೋನಾವಾಗಿದೆ. ನಿಧಾನಗತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿರುವುದಾಗಿ ತಿಳಿಸಿದರು. ಜಿಲ್ಲೆಯಲ್ಲಿ ವಿವಿಧ ರಾಜಕಾರಣಿಗಳು ಹಾಗೂ ಸಂಸದರು ಮಾಡಿರುವ ಕೆಲಸ ನನಗೆ ಗೊತ್ತಿಲ್ಲ. ಜಿಲ್ಲೆಗೆ ನಾನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಬೆಸಗರಹಳ್ಳಿ ಗ್ರಾಮದ ಸಂಸದೆ ಆದರ್ಶ ಗ್ರಾಮ ಯೋಜನೆಯಡಿ ಆಯ್ಕೆಯಾಗಿದ್ದು ಅಧಿಕಾರಿಗಳು ಹಂತ ಹಂತವಾಗಿ ಕಾಮಗಾರಿಕೆಗೆ ಚಾಲನೆ ನೀಡುತ್ತಿರುವುದಾಗಿ ಹೇಳಿದರು. ಮೈಸೂರು ಸಕ್ಕರೆ ಕಾರ್ಖಾನೆಯ ಆರಂಭಕ್ಕೆ ಸರ್ಕಾರ ಹಾಗೂ ಸಂಬಂಧಿಸಿದ ಸಚಿವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಕಾರ್ಖಾನೆ ಆರಂಭ ಮಾಡುವುದಕ್ಕೆ ಹಲವು ಸುತ್ತಿನ ಮಾತುಕತೆ ನಡೆಸಿರುವುದಾಗಿ ತಿಳಿಸಿದರು. ಜಿಲ್ಲೆಯಲ್ಲಿ ಯಾವುದೇ ರೈತರಿಗೆ ತೊಂದರೆಯಾಗದಂತೆ ಅಗತ್ಯ ಕ್ರಮ ವಹಿಸಲಿದ್ದು ರೈತರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ರೈತರ ಹಿತ ಕಾಯುತ್ತೇನೆ. ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜು ಪ್ರಾರಂಭವಾದರೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕೆಂದು ತಿಳಿಸಿದರು. ಇದರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋತೀರಾ. ಫಸ್ಟ್ ಈ ಒಂದು ಸ್ಕೀಮ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ತಿಂಗಳಿಗೆ ಒಂದು ಕನಿಷ್ಠ 50 ರೂಪಾಯಿ ಅಂತ ನೀವು ಕಟ್ಟಿದ್ರೆ ಅಷ್ಟೇ ದುಡ್ಡನ್ನ ಸರ್ಕಾರವು ನಿಮ್ಮ ಖಾತೆಗೆ ಹಾಕುತ್ತೆ. ನೀವು ಅದೆಷ್ಟು ವರ್ಷದವರೆಗೆ ಹಾಕ್ತಾರೆ, ನಿಮಗೆ ಪ್ರತಿ ತಿಂಗಳು 3,000. ನೀವು ಬರೀ 60 ವರ್ಷದವರೆಗೂ ಕಟ್ತೀರಾ. ಅದಾದ್ಮೇಲೆ ಸರ್ಕಾರ ನಿಮಗೆ ಪ್ರತಿ ತಿಂಗಳು ಪೆನ್ಷನ್ ರೂಪದಲ್ಲಿ 3,000 ತಿಂಗಳಿಗೆ ಕೊಡ್ತಾರೆ. ಇದು ಬಹಳ ಒಂದು ಒಳ್ಳೆ ಸ್ಕೀಮ್ ಆಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಇದರಲ್ಲಿ ನೀವು ನೋಂದಣಿ ಮಾಡಿಕೊಳ್ಳಿ, ಇದನ್ನ ಬಳಸ್ಕೊಳ್ಳಿ ಅಂತ ನಿಮ್ಮನ್ನು ಕೇಳ್ಬೋದು. ಕೆಆರ್ಪೇಟೆ ತಾಲೂಕಿನಲ್ಲಿರುವ ಬಯಲು ಸೀಮೆಯ ಕುಕ್ಕೆ ಸುಬ್ರಹ್ಮಣ್ಯ ಎಂದೇ ಇತಿಹಾಸ ಹೊಂದಿರುವ ಶಂಭುಲಿಂಗೇಶ್ವರ ಹಾಗೂ ಸೋಮೇಶ್ವರ ದೇವಾಲಯವು ಮುಜರಾಯಿ ಇಲಾಖೆಗೆ ಸೇರಿದ್ದು ಕೋಟ್ಯಾಂತರ ರೂಪಾಯಿ ಆದಾಯ ಇರುವ ದೇವಾಲಯಕ್ಕೆ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ ಎಂದು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ತಿಕ ಮಾಸದ ವಿಶೇಷ ಪೂಜೆಗೆ ರಾಜ್ಯದ ಎಲ್ಲಾ ಭಾಗಗಳಿಂದ ಭಕ್ತಾದಿಗಳು ದೇವಾಲಯಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಾರೆ. ಇಲ್ಲಿಯ ನಾಗಬನದ ಹಾಗೂ ದೇವಾಲಯ ವಿಶೇಷತೆ ಮನುಷ್ಯನಿಗೆ ತುರಿಕೆ, ಗಾಯ ಮುಂತಾದ ಕಾಯಿಲೆಗಳು ಇದ್ದರೆ ದೇವರ ಕೃಪೆಯಿಂದ ಗುಣಮುಖರಾಗುತ್ತಾರೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತಿದ್ದ ದೇವಾಲಯದ ಅಭಿವೃದ್ಧಿ ಮಾತ್ರ ಎಲ್ಲೂ ಕಾಣಿಸುತ್ತಿಲ್ಲ. ಬರುವ ಭಕ್ತರಿಗೆ ಅನುಕೂಲವಾಗುವಂತೆ ಶೌಚಾಲಯ ನಿರ್ಮಾಣ ಏನೋ ಮಾಡಲಾಗಿದೆ. ಆದರೆ ಶೌಚಾಲಯ ನೋಡಿಕೊಳ್ಳಲು ಯಾರೂ ಇಲ್ಲದೆ ಸಾರ್ವಜನಿಕರಿಗೆ ಉಪಯೋಗಕ್ಕೂ ಬಾರದೆ ಪಾಳು ಬಿದ್ದಿದೆ. ಅಲ್ಲದೆ ಇಷ್ಟೆಲ್ಲ ಆದಾಯ ಇರುವ ದೇವಾಲಯಕ್ಕೆ ತಾಲೂಕು ಆಡಳಿತ ನಾಮಫಲಕವನ್ನು ಹಾಕಿಸಿಲ್ಲ. ಹಾಗೂ ಮಳೆ ಬಂದರೆ ಸಾಕು ದೇವಾಲಯವು ಸೋರುತ್ತಿದೆ. ದೇವಾಲಯದ ಮುಂಭಾಗ ಇರುವ ಬಸವ ಮಂದಿರ ಕುಸಿದು ಬೀಳುತ್ತಿದೆ. ಕೂಡಲೇ ದೇವಾಲಯದ ರಿಪೇರಿ ಮತ್ತು ಅಭಿವೃದ್ಧಿ ಕೆಲಸ ಮಾಡುವಂತೆ ಸಾಸಲು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ಪ್ರಸಿದ್ಧವಾದ ದೇವಸ್ಥಾನ 2ನೇ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಹೆಸರುವಾಸಿಯಾಗಿರುವಂತಹ ಸಾಸಲು ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶಂಭುಲಿಂಗೇಶ್ವರ ಹಾಗೂ ಸೋಮೇಶ್ವರ ದೇವಾಲಯಗಳು ಸುಮಾರು 1000 ವರ್ಷದ ಇತಿಹಾಸ ಉಳ್ಳಂಥ ದೇವಾಲಯಗಳಾಗಿದ್ದು ಈ ದೇವಾಲಯಗಳಲ್ಲಿ ಮೂಲಭೂತ ಸೌಕರ್ಯ ಸಂಪೂರ್ಣ ಕೊರತೆ, ಸಂಪೂರ್ಣವಾದ ಯಾವುದೇ ಈ ಸೌಕರ್ಯ ನೀವು ನೋಡ್ಬೋದು. ಯಾವುದೇ ಒಂದು ಕ್ಲೀನ್ನೆಸ್ ಇಲ್ಲ. ಒಂದು ನೀವು ಶೌಚಾಲಯ ಕಟ್ಟಿ ಅಲ್ಲೇ 3 ವರ್ಷ ಆಗಿದೆ. 3 ವರ್ಷದಿಂದ ಯಾವುದೇ ಒಂದು ಇದನ್ನೂ ನೇಮಿಸಿಲ್ಲ. ಅಲ್ಲಿಗೆ ಎಲ್ಲ ಬಂದವರು ಭಕ್ತಾದಿಗಳು ಭಾರಿ ತೊಂದರೆ ಆಗ್ತಾ ಇದೆ ಶೌಚಾಲಯದಿಂದ. ಮತ್ತು ನೀವು ನೋಡ್ಬೋದು ಇಲ್ಲೇನೇ ಮೂಲಭೂತ ಸೌಕರ್ಯ ಇಲ್ಲ, ಎಲ್ಲ ಕ್ಲೀನ್ನೆಸ್ ಇಲ್ಲ. ಮತ್ತು ಒಂದು ಪೂರ್ವಭಾವಿ ಸಭೆ ಮಾಡಿದಾಗ ಇವರು ಕೊರೋನಾ ಬಗ್ಗೆ ಜಾಗೃತಿನೇ ಮೂಡಿಸಿಲ್ಲ. ಇಷ್ಟಡಿ ಅಂತರದಲ್ಲಿ ಅಂಗಡಿ ಹಾಕಬೇಕು, ಇಷ್ಟಡಿ ಅಂತರದಲ್ಲಿ ಭಕ್ತಾದಿಗಳಿಗೆ ಇರಬೇಕು. ನೀವು ಯಾವ ರೀತಿ ಇರಬೇಕು ಒಂದು ಕೊರೋನಾ ಜಾಗೃತಿನೇ ಮೂಡಿಸ್ತಾನೆ ಇವರು ಏನು ಬಂದು ಪೂರ್ವಭಾವಿ ಸಭೆ ಮಾಡ್ತಾರೆ. ನಂತರ ದಿನಗಳಲ್ಲಿ ಹರಾಜು ಇಸ್ತಿಹಾರ ಮಾಡ್ತಾರೆ. ಹರಾಜು ಇಸ್ತಿಹಾರದಲ್ಲಿ ಈ ವರ್ಷ ಬರೀ 5 ತಿಂಗಳಿಗೆ ಹರಾಜು ನಡೆದಿರ್ತಕ್ಕಂಥದ್ದು. ಇದು ನಮ್ಮ ಇತಿಹಾಸದ ಮೊದಲನೇ ಬಾರಿಗೆ 5 ತಿಂಗಳಿಗೆ ನಡೆದಿರ್ತಕ್ಕಂಥ ಹರಾಜು ಇಸ್ತಿಹಾರ. ಅದರಲ್ಲಿ 5 ತಿಂಗಳಿಗೆ ಇವತ್ತು 25,46,000 ರೂಪಾಯಿ ಕಲೆಕ್ಷನ್ ಆಗಿರ್ತದೆ. ಬರೀ 5 ತಿಂಗಳ ಆದಾಯ. ಇಂತಹ ದೇವಾಲಯದಲ್ಲಿ ಕೋಟಿಗಟ್ಟಲೆ ದುಡ್ಡಿದ್ರೂ ಸಹ ಯಾವುದೇ ಇದಕ್ಕೆ ಬಂದಿಲ್ಲ. ನೀವು ನೋಡ್ಬೋದು ಒಂದು ನೇಮ್ ಬೋರ್ಡ್ಗಳು ಸಹ ಇಲ್ಲ. ಇಲ್ಲಿ ದೇವಾಲಯದಲ್ಲಿ ನೇಮ್ ಬೋರ್ಡ್ಗಳು ಸಹ ಎಲ್ಲ ಕಿತ್ತೋಗಿರ್ತದೆ. ನೀವು ನೋಡಿ ಇಲ್ಲಿ ಮುಂಭಾಗದಲ್ಲಿ ಇದೆಲ್ಲ ಕುಸಿತಾ ಇದೆ, ದೇವಾಲಯ ಸೋರ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಯಾರೂ ಸಹ ಇದಕ್ಕೆ ಜವಾಬ್ದಾರಿ ತಗೊಳ್ದಲೆ ಇವತ್ತು ಇನ್ನೇನು ಕಾರ್ತಿಕ ಮಾಸ ಸ್ಟಾರ್ಟ್ ಆಗ್ತಾ ಇದೆ.
ಮತ್ತು ದೀಪಾವಳಿ ಬರ್ತಾ ಇದೆ, ನೀವು ನೋಡ್ಬೋದು ದೀಪಾವಳಿ ಹಬ್ಬ ಹೇಗೆ ನಡೀತದೆ. ಮತ್ತು ಅದರ ಮಾರನೇ ಬೆಳಗ್ಗೆಲೇ ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗ್ತದೆ. ಇಲ್ಲೆಲ್ಲ ನೀವು ನೋಡ್ಬೋದು, ಆಜು ಬಾಜು ನೀವೇ ನೋಡ್ಬೋದು, ಸುತ್ತ ದನ ಕಟ್ಟ ಹಾಕೊಳ್ಳೋಂಥದ್ದು ನಿಲ್ಸೋಕ್ಕಾಗಿಲ್ಲ ಇವತ್ತು. ಇಂಥ ಪರಿಸ್ಥಿತಿಲಿ ನಾವು ಈ ಶಾಸ್ತ್ರ ಗ್ರಾಮ, ಈ ದೇವಾಲಯ ಈ ಹಿಂದುಳಿದ್ಬಿಟ್ಟಿದೆ, ಭಾರಿ ಹಿಂದಾಗಿದೆ. ಯಾಕೆಂದರೆ ಮುಂದಕ್ಕೆ ಹೋಗ್ತಾನೆ ಇಲ್ಲ, ಆದಾಯ ಮಾತ್ರ ಮುಂದಕ್ಕೆ ಹೋಗ್ತಾ ಇದೆ. ದೇವಾಲಯ ಹೆಂಗಿತ್ತು ಹಂಗೇನೇ ಇದೆ. ಕಾಡಾನೆಗಳ ದಾಳಿಯಿಂದ 1 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಭತ್ತದ ಫಸಲು ನಾಶವಾಗಿರುವ ಘಟನೆ ಹಲಗೂರಿನ ದಬ್ಬಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ರೈತ ಪುಟ್ಟರಾಜೇಗೌಡ ತಮ್ಮ 3 ಎಕರೆ ಜಮೀನಿನಲ್ಲಿ ಭತ್ತದ ಬೇಸಾಯ ಮಾಡುತ್ತಿದ್ದರು. ಸಿಂಶ ಅರಣ್ಯ ವಲಯದಿಂದ ಬಂದ 8 ಕಾಡಾನೆಗಳು ಭತ್ತದ ಫಸಲನ್ನು ತಿಂದು ತುಳಿದು ಹಾಳು ಮಾಡಿವೆ. ಸಾಲ ಮಾಡಿ ಬೆಳೆದ ಬೆಳೆಗಳು ಇನ್ನು ಕೇವಲ ದಿನಗಳಲ್ಲಿ ಕೈ ಸೇರುತ್ತವೆ ಎನ್ನುವಷ್ಟರಲ್ಲಿ ಕಾಡು ಪ್ರಾಣಿಗಳ ದಾಳಿಯಿಂದಾಗಿ ಫಸಲು ನಾಶವಾಗುತ್ತಿದೆ. ನಮ್ಮಂತಹ ಬಡ ರೈತರು ವ್ಯವಸಾಯ ಮಾಡುವುದೇ ಬಹಳ ಕಷ್ಟವಾಗಿದೆ ಎಂದು ತಮ್ಮ ನೋವು ತೋಡಿಕೊಂಡರು. ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಸ್ಥಳಕ್ಕೆ ಹಲಗೂರು ಉಪವಲಯ ಅರಣ್ಯಾಧಿಕಾರಿ ನಂದೀಶ್ ಭೇಟಿ ನೀಡಿ ಪರಿಶೀಲಿಸಿದರು. ಸರ್, ನಾನು ದಬ್ಬಳ್ಳಿ ಪುಟ್ಟರಾಜು. ಜಮೀನಲ್ಲಿ 3 ಎಕರೆ ಹಾನಿ ಆಗ್ಬಿಟ್ಟಿದೆ. ಪೂರ್ತಿ ಗದ್ದೆಲ್ಲ ಮೇದು ಲಾಸ್ಟ್ ಮಾಡಿಬಿಟ್ಟವೆ. ಪೂರ್ತಿ ಒಡೆ ಬಂದಿರೋ ಗದ್ದೆ ಪೂರ್ತಿ ಮೇದು ಲಾಸ್ ಆಗ್ಬಿಟ್ಟಿದೆ. ನಾನು ತುಂಬ ಬಡವ. ನನ್ನ ಧಾರಣಿಗೆ ಅರಣ್ಯ ಇಲಾಖೆಯವರು ಕೈ ಮುಗಿ ಕೇಳ್ಕೊತಾನೆ. ನನಗೆ ಪರಿಹಾರ ಕೊಡಬೇಕು ಅಂತ ನಾನು ವ್ಯವಸ್ಥೆ ಮಾಡಿ ಕೇಳ್ತೀನಿ ಸರ್. ನಾನು ತುಂಬ ಬಡವ, ಸಾಲ ಮಾಡಿ ಈ ಪರಿಸ್ಥಿತಿ ಬಂದ್ಬಿಟ್ಟವನಿ. ಫುಲ್ ಮೇದ್ಬಿಟ್ಟವೆ. ಬಂದು ನೋಡಿ ಸರ್, ಬಂದವರೆ ಅರಣ್ಯಕ್ಕೆ ಬಂದವರೆ, ಸಾಹೇಬರು ಬಂದವರೆ, ನೋಡಿ ಸರ್, ಬಂದು ವಿಶ್ಲೇಷಣೆ ಮಾಡವ್ರೆ. ತುಂಬ ಬಡವ. ಅಂದಾಜು ಎಷ್ಟು ಆನೆ ಬಂದಿದ್ದು ಅಂತ ನಿಮ್ಮ ಸರ್? 10 ಆನೆ ಬಂದ್ಬಿಟ್ಟವು ಸರ್. 10 ಫುಲ್ಲು. ಮೊದಲೇ ಬರ್ತಿದ್ವಾ? ಮೊದಲು ಮಾಮೂಲಿ ವರ್ಷ ಬರ್ತೀವಿ ಸರ್, ವರ್ಷ ಲಾಸ್ಟ್ ಇಲ್ಲ. ಈ ಸಾರಿ ಫುಲ್ ಎಲ್ಲ ಮೇಯ್ಕೊಂಡೋಗ ಸರ್. ಎಲ್ಲ ಅರಣ್ಯ ಕರೆದವನಿ ಬಂದು ಸಾಹೇಬರು ನೋಡೋರೆ, ಎಲ್ಲ ಬಂದು ನೋಡೋರೆ. ತುಂಬ ಬಡವ, ಸಾಲ ಮಾಡ್ಬಿಟ್ಟವನಿ. ಸಾಲಕ್ಕಾಗಿ ಪ್ರಾಣ ಬಿಡ್ಬೇಕಾಗದೆ.